ಬೆಂಗಳೂರಿನಲ್ಲೊಬ್ಬ ವಿಚಿತ್ರ ಸೈಕೋಪಾತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ರೋಡ್ನಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದ ಹುಡುಗಿಯರನ್ನೇ ಆರೋಪಿ ವಿನೋದ್ ಟಾರ್ಗೆಟ್ ಮಾಡ್ತಿದ್ದ. ಹುಡುಗಿಯರ ಬಳಿ ಓಡಿ ಬಂದು ತಪ್ಪಿಕೊಳ್ತಾ ಇದ್ದ. ಅವರ ಬಳಿ ಅಸಭ್ಯವಾಗಿ ವರ್ತಿಸಿ ಖಾಸಗಿ ಅಂಗ ಮುಟ್ಟಿ ವಿಕೃತಿ ಮೆರೆದಿದ್ದ. ಸುಂಕದ ಕಟ್ಟೆಯ ಶ್ರೀನಿವಾಸ್ ಸರ್ಕಲ್ ಬಳಿ ಗುಂಡಿ ಇದ್ದ ಕಾರಣಕ್ಕೆ ಬೈಕ್ ಸ್ಲೋ ಮಾಡಿ ಹೋಗ್ತಾ ಇದ್ದ ಮಹಿಳೆಯನ್ನ ಓಡಿ ಬಂದು ತಬ್ಬಿದ್ದಾನೆ. ಈ ವೇಳೆ ಹಿಂದಿನ ಕಾರ್ನಲ್ಲಿ ಆಕೆಯ ಗಂಡ ಬರ್ತಾ ಇದ್ದು ಕಾಮುಕನನ್ನ ಹಿಡಿಯೋದಕ್ಕೆ ಯತ್ನಿಸಿದ್ದಾರೆ. ಆದ್ರೆ ತಪ್ಪಿಸಿಕೊಂಡಿದ್ದ. ಬಳಿಕ 112ಗೆ ಕರೆ ಮಾಡಿದ್ದು ಹೊಯ್ಸಳ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ 1 ತಿಂಗಳಿನಿಂದ ಇದೇ ರೀತಿ ಕೃತ್ಯ ಮಾಡ್ತಾ ಇರೋದು ಬಯಲಾಗಿದೆ. ಬದುಕಿರುವವರನ್ನೇ ಸತ್ತಿದ್ದಾರೆ ಅಂತ ಸುಳ್ಳು ಮಾಹಿತಿ ನೀಡಿ ಆಸ್ತಿ ಲಪಟಾಯಿಸುವುದಕ್ಕೆ ಯತ್ನಿಸಿದ ಘಟನೆ ಸಕಲೇಶಪುರದ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ವೃದ್ಧೆ ಸಿದ್ದಮ್ಮ ಎಂಬಾಕೆಗೆ ಬಾಳುಪೇಟೆಯ ಶೇಖ್ ಅಹಮದ್ ಮೋಸ ಮಾಡಿದ್ದಾನೆ. ಸಿದ್ದಮ್ಮನಿಗೆ ದತ್ತುಪುತ್ರ ಅಂತ ಶೇಖ್ ಅಹಮದ್ ದಾಖಲೆ ಸೃಷ್ಟಿಸಿದ್ದಾನೆ. 2009ರಲ್ಲಿ ಸಿದ್ದಮ್ಮ ಮರಣ ಹೊಂದಿದ್ದಾರೆ ಅಂತ ಮರಣ ಪತ್ರ ಸೃಷ್ಟಿಸಿ ಅನಕ್ಷರಸ್ಥೆ ಸಿದ್ದಮ್ಮನಿಂದ ಮೋಸದಿಂದ ವೀಲ್ ಮಾಡಿಸಿಕೊಂಡಿದ್ದಾನೆ. 2013ರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆಸ್ತಿ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲಾಗಿತ್ತು. ಪೂರ್ಣ 1.5 ಎಕರೆ ಜಮೀನನ್ನ ಶೇಖ್ ಲಪಟಾಯಿಸಿದ್ದ. ಇದೀಗ ವಿಷಯ ತಿಳಿದು ವೃದ್ಧ ಸಿದ್ದಮ್ಮ ನಾನು ಬದುಕಿದ್ದೇನೆ, ಸತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಜಮೀನನ್ನ 3 ವರ್ಷಕ್ಕೆ ಲೀಸ್ಗೆ ಕೊಟ್ಟಿದ್ವಿ. ಅನಾರೋಗ್ಯದಿಂದ ಆಲೂರಿನ ಗೇಕರವಳ್ಳಿ ಮಗನ ಮನೆ ಸೇರಿದ್ದೆ. ನಾವು ಊರು ಬಿಟ್ಟಿದ್ರಿಂದ ಆಸ್ತಿಯನ್ನೇ ಲಪಟಾಯಿಸಿದ್ದಾನೆ. ನನಗೆ ಮಕ್ಕಳಿದ್ದಾರೆ, ನಾನ್ಯಾಕೆ ಅವನನ್ನ ದತ್ತು ಪಡೀಲಿ, ಆಸ್ತಿ ಕೊಡಿಸಿ ಅಂತ ವೃದ್ಧೆ ಗೋಗರೆದಿದ್ದಾರೆ. ಕೇಬಲ್ ಕಳವು ಮಾಡೋದಕ್ಕೆ ಬಂದ ಕಳ್ಳರಿಗೆ ಸ್ಥಳೀಯರು ಗೂಸಾ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಾಚಕಡಾತ ಗ್ರಾಮದ ಬಳಿ ಘಟನೆ ನಡೆದಿದೆ. ರಾತ್ರೋರಾತ್ರಿ ಬೋರ್ವೆಲ್ ಕೇಬಲ್ ಕಳ್ಳತನ ಮಾಡೋದಕ್ಕೆ 2 ಕಳ್ಳರು ಬಂದಿದ್ರು. ಬಾಗೇಪಲ್ಲಿ ಮೂಲದ ನವೀನ್ ಹಾಗೂ ಅಶೋಕ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಸ್ಥಳದಲ್ಲೇ ಕಳ್ಳರಿಗೆ ಗ್ರಾಮಸ್ಥರು ಥಳಿಸಿದ್ದಾರೆ. ಬಳಿಕ ಗುಡಿಬಂಡೆ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಪೇರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಲೀಕನಿಗೆ ಹಲ್ಲೆ ಮಾಡಿ ಕಾಫಿ ಬೀಜ ಕಳವು ಮಾಡಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅನ್ನ ಹಾಕಿದ ಮನೆಯೊಡೆಯನ ಮೇಲೆ ಮಚ್ಚು ಬೀಸಿ ಕಾಫಿ ಕಳ್ಳತನ ಮಾಡಿದ್ದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿಯಲ್ಲಿ ಘಟನೆ ನಡೆದಿತ್ತು. ಸದ್ಯ ಪೊಲೀಸರು ಉಂಡ ಮನೆಗೆ ಕನ್ನ ಹಾಕಿದ ಸಯ್ಯದ್ ಮುಬಾರಕ್, ಶಹೀಬ್ ಅಹಮದ್, ಅಬ್ದುಲ್ ಅಜೀಜ್, ಸಾಗರ್, ಪ್ರಜ್ವಲ್ ಎಂಬುವರನ್ನ ಬಂಧಿಸಿದ್ದಾರೆ. ಅರೇಹಳ್ಳಿಯ ಜಗನ್ನಾಥ್ ಶೆಟ್ಟಿ ಮೇಲೆ ಹಲ್ಲೆ ಮಾಡಿ ಕಾಫಿ ಬೀಜ ದೋಚಿದ್ರು. ಇದೀಗ ಆರೋಪಿಗಳನ್ನ ಸ್ಥಳ ಮಹಜರಿಗೆ ಕರೆತಂದಾಗ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರೆಂದು ಮನೆ ಮಾಲೀಕರು ಗುರುತಿಸಿದ್ದಾರೆ. ಸದ್ಯ ಬಂಧಿತರಿಂದ ಕಾಫಿ ಬೀಜ, ಬಂದೂಕನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.